ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಅಶ್ವಬೇಗ. ಈ ಸೀಸನಲ್ ಬಿಸ್ನೆಸ್ ಮ್ಯಾನ್ಗಳು ಅಂತ ಇರ್ತಾರೆ. ಅಂದರೆ ಸಂದರ್ಭಕ್ಕೆ ತಕ್ಕಂಗೆ, ಕಾಲಕ್ಕೆ ತಕ್ಕಂಗೆ ಸುತ್ತಮುತ್ತಲಿನ ಏನು ನಡೀತಾ ಇದೆ ಅನ್ನೋದನ್ನು ಗಮನಿಸ್ಕೊಂಡು ಅವರು ಬಿಸ್ನೆಸ್ಸನ್ನು ಮಾಡ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಯಾವುದೋ ಒಂದು ಮ್ಯಾಚ್ ಇತ್ತಪ್ಪ. ಅವಾಗ ಸ್ಟೇಡಿಯಂ ಹೊರಗಡೆ ಈ ಜರ್ಸಿಗಳನ್ನು ಮಾರ್ತಾರೆ. ಅದು ಒಂದೇ ದಿವಸದ ವ್ಯವಹಾರ, ಆದರೆ ಆ ದಿವಸಕ್ಕೆ ಅವರಿಗೆ ಭಯಂಕರ ಲಾಭವನ್ನು ತರುತ್ತೆ. ಹಾಗೆ ಬಿಸಿಲು ಜಾಸ್ತಿ ಆಯ್ತಪ್ಪ, ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿಕೊಂಡು ಒಂದು ತಳ್ಳ ಗಾಡೀಲಿ ಇಟ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಸೌತೆಕಾಯನ್ನು ಕೂಡ ಇಟ್ಕೋತಾರೆ. ಹಾಗೆ ಮಳೆಗಾಲ ಶುರು ಆಗೇ ಬಿಡ್ತಪ್ಪ, ಈ ರೈನ್ ಕೋಟ್ಗಳು ಬರ್ತಾವಲ್ಲ ಅದನ್ನು ಮಾರೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ಈ ಸೀಸ್ನಲ್ ಬಿಸ್ನೆಸ್ ಮ್ಯಾನ್ಗಳು ಅಂತ ಹೇಳ್ತಾರೆ. ಈ ಸೀಸ್ನಲ್ ಬಿಸ್ನೆಸ್ ಮ್ಯಾನ್ಗಳಿಗೆ ಒಂದೇ ಒಂದು ಸುಳಿವು ಸಿಕ್ಕಿದ್ದಿದ್ರೆ, ನಿನ್ನೆ ನಮ್ಮ ಸಿದ್ದರಾಮಯ್ಯನವರು ಇದ್ರಲ್ಲ ಮುಖ್ಯಮಂತ್ರಿಗಳು, ಅಲ್ಲಲ್ಲ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದ್ರಲ್ಲ, ಅವರ ಮನೆ ಹೊರಗಡೆ ಒಂದು ದೋಣಿಯನ್ನು ಮಾರುವಂತಹ ಬಿಸ್ನೆಸ್ಸನ್ನು ಹಾಕೋತಿದ್ರು ಏನೋ. ಯಾಕೆ ಅಂತ ಕೇಳ್ತೀರಾ? ಸಿದ್ದರಾಮಯ್ಯನವರ ಮನೆ ಹೊರಗಡೆ ಘೋರ ಪ್ರವಾಹ ಬಂತೆ. ಅರೆ ನಿನ್ನೆ ಅಷ್ಟೊಂದು ಮಳೆ ಬಂದಿಲ್ವಲ್ಲ, ಅದು ಹೇಗೆ ಪ್ರವಾಹ ಬರೋದಕ್ಕೆ ಸಾಧ್ಯ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಅಲ್ಲಿ ಪ್ರವಾಹ ಆಗಿದ್ದು ಮೇಘ ಸ್ಫೋಟದಿಂದ ಅಲ್ಲ, ಬದಲಾಗಿ ಪ್ರದೀಪ್ ಈಶ್ವರ್ ಅವರ ನಯನ ಸ್ಫೋಟದಿಂದ. ಏನಾಯ್ತಪ್ಪ ಅಂತ ಕೇಳಿದ್ರೆ, ನಿಮಗೆ ಆ ಚಪ್ಪಲಿ ಎಸೆತದ ಪ್ರಕರಣ ಗೊತ್ತಿದೆ. ಕೆಂಪೇಗೌಡ ಅವರ ಜಯಂತಿ ಪ್ರಯುಕ್ತ ಚಿಕ್ಕಬಳ್ಳಾಪುರದಲ್ಲಿ ಪ್ರೋಗ್ರಾಮ್ ಇತ್ತು. ಅದಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಪ್ರದೀಪ್ ಈಶ್ವರ್ ಅವರು ತಮ್ಮ ಸುಸಂಸ್ಕೃತ ನಾಲಿಗೆಯಿಂದ ಮಾಜಿ ಸಿಎಂ ಹಾಗೂ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನು ಬೇಕಾಬಿಟ್ಟಿ ಮಾತಾಡಿಸಿದ್ರು, ಏಕವಚನದಲ್ಲಿ ದೂರಿದ್ರು, ತೊಡೆ ತಟ್ಟಿದ್ರು, ಮೀಸೆಯನ್ನು ತಿರುವಿದ್ರು, ಹಾಗೆ ಓಪನ್ ಚಾಲೆಂಜ್ ಅಂತ ಒಂದಿಷ್ಟು ಹಾಕಿದ್ರು. ಇದೆಲ್ಲ ನೋಡಿದ ಜನ ಹಾಗೂ JDS ಕಾರ್ಯಕರ್ತರು ನೊಂದ್ಕೊಂಡಿದ್ರು, ಕೋಪ ಮಾಡ್ಕೊಂಡಿದ್ರು. ಹಾಗಾಗಿ ಏನು ಮಾಡಿದ್ರು, ಚಿಕ್ಕಬಳ್ಳಾಪುರದಲ್ಲಿ ಅಂದರೆ ಅವರದೇ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿಯನ್ನು ಎಸೆಯಲಾಯಿತು. ಇದನ್ನೆಲ್ಲ ನೋಡಿದ ಮೇಲೆ ಸ್ವಲ್ಪ ನರಮ್ ಆದಂಗೆ ಕಂಡ್ರು ಪ್ರದೀಪ್ ಈಶ್ವರ್ ಅವರು. ಯಾಕೆಂದರೆ ಈ ಶೀಲ್ಡ್ ಅಂತ ಬರುತ್ತೆ. ಶೀಲ್ಡ್ ಅಂದರೆ ಈ ಗುರಾಣಿ ಅಂತ ಹೇಳ್ಬೋದಾ, ಅದು ಕೋವಿಶೀಲ್ಡ್ ಅಲ್ಲ. ಕೊರೋನಾ ಟೈಮಲ್ಲಿ ವ್ಯಾಕ್ಸಿನ್ನು ಕೋವಿಶೀಲ್ಡು, ಆ ಶೀಲ್ಡ್ ಅಂತ ಬಳಸೋದು ಯಾವಾಗ? ತಮ್ಮ ರಕ್ಷಣೆಗೆ ಹಾಗೂ ಆತ್ಮರಕ್ಷಣೆಗೆ ಶೀಲ್ಡನ್ನು ಬಳಸಲಾಗುತ್ತೆ. ಈಗ ಪ್ರದೀಪ್ ಈಶ್ವರ್ ಅವರು ಆ ಟೈಮಲ್ಲಿ ಇನ್ನೊಂದು ಶೀಲ್ಡನ್ನು ಬಳಸಿದರು. ಏನಪ್ಪ ಅಂದರೆ, ನಾನೊಬ್ಬ ಶೋಷಿತ ವರ್ಗಕ್ಕೆ ಸೇರಿದ ನಾಯಕ, ನಾನು ಶಾಸಕನಾಗಿರೋದು ಅನೇಕ ಜನರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ಶೋಷಿತ ವರ್ಗಕ್ಕೆ ಸೇರಿದ ನಾಯಕನ ಧ್ವನಿಯನ್ನು ಹತ್ತಿಕ್ಕುವ ಕಾರ್ಯಕ್ರಮವನ್ನು ಇವರು ಇಟ್ಕೊಂಡಿದ್ದಾರೆ ಅಂತ ಈ ಮಾಧ್ಯಮಗಳನ್ನ ಮುಂದೆ ಹೇಳಿದ್ರು. ಈ ಮಳೆ ನಿಂತರೂ ಮಳೆದು ನೀರು ಕೆಳಗಡೆ ಬೀಳ್ತಾನೆ ಇರುತ್ತೆ ಅಂತ ಮರವನ್ನು ನೋಡಿ ಹೇಳ್ತಾರಲ್ಲ, ಅದೇ ಥರದಲ್ಲಿ ಇದೆಲ್ಲ ಘಟನೆ ಆಯಿತು. ಒಂದಿಷ್ಟು ಜನರನ್ನ ಪೊಲೀಸರು ಲಾಕ್ ಮಾಡಿಕೊಂಡ್ರು, ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆದರೆ ಪ್ರದೀಪ್ ಈಶ್ವರ್ ಅವರಿಗೆ ಈ ಮನಸ್ಸಿಗೊಂಥರ ಘಾಸಿ ಆಗ್ಬಿಡ್ತಂತೆ, ತುಂಬ ನೋವಾಗ್ಬಿಡ್ತಂತೆ. ಸೊ ಆ ನೋವನ್ನು ಏನು ಮಾಡ್ಕೊಂಡ್ರು ಅವರು? ಆ ನೋವಿಗೊಂದು ಮುಲಾಮ್ ಬೇಕಲ್ಲ. ಹೀಗಾಗಿ ನಮ್ಮ ಕರ್ನಾಟಕ ಕಂಡ ಅಪ್ರತಿಮ ಶಿಕ್ಷಣ ಮಂತ್ರಿ ಆಗಿರುವಂತಹ ಮಧು ಬಂಗಾರಪ್ಪನವರಿಗೆ ಈ ಎಡಗಿವಲ್ಲಿ ಫೋನ್ ಇಟ್ಕೊಂಡು, ಹಲೋ ಮಧು ಅಣ್ಣ ಅಂದ್ಕೊಂಡು ಫೋನ್ ಮಾಡಿದ್ದಾರೆ. ಫೋನ್ ಮಾಡಿದ್ದು ಮಧು ಬಂಗಾರಪ್ಪನವರು ಅವರ ಮಾತನ್ನು ಕೇಳಿ, ಪ್ರದೀಪ್ ಈಶ್ವರ್ ಅವರ ನೊಂದುಕೊಂಡಂತಹ ಕಥೆಯನ್ನು ಕೇಳಿ ಕರಗಿ ನೀರಾಗ್ಬಿಟ್ರು. ಅವ್ರು ಹೇಳಿದ್ರಂತೆ, ಇದೆಲ್ಲ ರಾಜಕಾರಣದಲ್ಲಿ ಕಾಮನ್ನು, ಧೃತಿಗಿಡಬೇಡ, ನಮ್ಮ ಜೊತೆಗೆ ನಮ್ಮ ದೊಡ್ಡವರಿದ್ದಾರೆ, ಅವರೆಲ್ಲ ನೋಡ್ಕೋತಾರೆ. ನಾಳೆನೇ ಬಾ, ನಮ್ಮ ಸಿದ್ದರಾಮಯ್ಯನವ್ರ ಹತ್ರ ಕರ್ಕೊಂಡೋಗ್ಬಿಡ್ತೀನಿ, ಅವ್ರ ಹತ್ರ ನಿನ್ನ ನೋವು ಎಲ್ಲವನ್ನ ತೋಡಿ ಬಾಗೆದು ಗುಡ್ಡೆ ಹಾಕ್ಬಿಡು, ಆಮೇಲೆ ಎಲ್ಲ ಸರಿಯಾಗುತ್ತೆ ಅಂತ ಹೇಳಿದ್ರಂತೆ. ಲೆಕ್ಕದಂತೆ ಪ್ರದೀಪ್ ಈಶ್ವರ್ ಅವರು ಔಟ್ ಆಫ್ ಸ್ಟೇಷನ್ ಹೋಗ್ಬೇಕಿತ್ತಂತೆ. ಕನ್ನಡದಲ್ಲಿ ಹೇಳಬೇಕಂದ್ರೆ ಊರು ಬಿಡೋ ಪ್ರೋಗ್ರಾಮ್ ಇತ್ತಂತೆ. ಊರು ಬಿಡೋದು ಅಂದರೆ ಊರು ಬಿಟ್ಟು ಎಲ್ಲೋ ಹೋಗಿ ಆ ಥರ ಅಲ್ಲ, ಈ ಊರಿಂದ ಬೇರೆ ಊರಿಗೆ ಹೋಗೋದು ಅಂತ. ಅದನ್ನು ಔಟ್ ಆಫ್ ಸ್ಟೇಷನ್ ಅಂತ ನಮ್ಮ ಮಧು ಬಂಗಾರಪ್ಪನವರು ಹೇಳಿದ್ರು. ಸೊ ಮಧು ಬಂಗಾರಪ್ಪನವರ ಆ ಸಲಹೆಯನ್ನು ಸ್ವೀಕರಿಸಿ ಜೇಬಲ್ಲಿ ಇಟ್ಕೊಂಡ ಪ್ರದೀಪ್ ಈಶ್ವರ್ ಅವರು ಸೀದಾ ಅವ್ರ ಜೊತೆಗೆ ನಮ್ಮ ಸಿದ್ದರಾಮಯ್ಯನವರ ಮನೆಗೆ ಬಂದು ಗೋಳೋ ಅಂತ ಹತ್ಬಿಟ್ರಂತೆ. ಏನು ಕೇಳ್ತೀರಾ? ಕಣ್ಣೀರ ಧಾರೆ ಆ ಕಡೆಯಿಂದನೂ ಈ ಕಡೆಯಿಂದನೂ ಅಂತ ಎರಡೂ ಕಣ್ಣಲ್ಲಿ ಇಳಿಯೋಕ್ಕೆ ಶುರು ಆಗ್ಬಿಡ್ತಂತೆ. ಅದನ್ನು ನೋಡಿ ಸಿದ್ದರಾಮಯ್ಯನವರು ಕೂಡ ತುಂಬ ಬೇಜಾರು ಮಾಡ್ಕೊಂಡ್ರಂತೆ. ಪ್ರಿಯಾಂಕ ಖರ್ಗೆ ಅವರಿಗೆ ಕೂಡ ಒಂದು ಫೋನನ್ನು ಮಾಡಿ, ಹೋಮ್ ಮಿನಿಸ್ಟರ್ ಅವರೇ, ಇವರಿಗೊಂದು ನ್ಯಾಯ ಸಿಗಬೇಕಲ್ರಿ ಅಂತ ಅವರಿಗೆ ಫೋನ್ ಮುಖಾಂತರ ಒಂದು ಮನವಿಯನ್ನು ಮಾಡಿದ್ರಂತೆ. ಇದೆಲ್ಲವೂ ಕೂಡ 4 ಗೋಡೆಗಳ ಮಧ್ಯ, 4 ಜನರ ಮಧ್ಯ ಮುಗಿದೋಗ್ತಿತ್ತು. ಸದ್ಯಕ್ಕೆ ಪ್ರದೀಪ್ ಈಶ್ವರ್ ಅವರ ನೋವು ಅಥವಾ ಮಾನಸಿಕ ಗಾಯಕ್ಕೆ ಏನು ಬೇಕು?
ಅವರಿಗೆ ಯಾರು ನೋವು ಮಾಡಿದ್ದಾರಲ್ಲ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆದರೆ ಅದು ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಖುಷಿಯನ್ನು ತರಬಹುದು. ಆ ಕೆಲಸವನ್ನು ಸಿದ್ದರಾಮಯ್ಯನವರು ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ಮಾಡೋಕ್ಕೆ ಹೇಳಿದ್ದಾರೆ. ಇದು 4 ಗೋಡೆಗಳ ಮಧ್ಯ ಮುಗಿತಿತ್ತೇನೋ. ಆದರೆ ನಮ್ಮ ಮಧು ಬಂಗಾರಪ್ಪನವ್ರು ಕೇಳಬೇಕಲ್ಲ, ಮೀಡಿಯಾದವರು ಸಾರ್ ನಿನ್ನೆ ಏನಾಯಿತು ಸಾರ್ ಅಂತ ಕೇಳಿದ್ದಷ್ಟೇ. ಅಯ್ಯೋ ಪ್ರದೀಪ್ ಈಶ್ವರ್ ಅವರ ಕಣ್ಣೀರ್ ಕಹಾನಿಯನ್ನು ಉದ್ದುದ್ದಕ್ಕೆ ಹೇಳೇಬಿಟ್ರು. CM ಅವರ ಉದ್ದ ಕೂದಲಿನ ಥರ ಇಷ್ಟಿಷ್ಟು ಉದ್ದಕ್ಕೆ ಹೇಳಿದ್ರು. ಸೊ ಅಲ್ಲಿ ನನಗೆ ತುಂಬ ವಿಚಿತ್ರ ಅನಿಸಿದ್ದು, ಹೋಗಿ ಬೇರೆ ಯಾರು ಕಾಣದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹತ್ರ ಹೋಗಿದ್ದೀರಲ್ಲ, ಪಾಪ ಅವರೇ ದುಃಖದಲ್ಲಿದ್ದಾರೆ. 5 ವರ್ಷ ನಾನೇ CM ಅನ್ನೋದನ್ನು ಅವರು ಅಂದ್ಕೊಂಡಿದ್ರು. ಅವರ ಮಗನ ಬಾಯಿಂದ, ಪ್ರದೀಪ್ ಈಶ್ವರ್ ಬಾಯಿಂದ, ಜಮೀರ್ ಬಾಯಿಂದ, ಎಲ್ಲರ ಬಾಯಿಂದನೂ ಕೂಡ ಆಗಾಗ ಸಿಕ್ಕ ವೇದಿಕೆಗಳಲ್ಲಿ ಹೇಳ್ತಾ ಬಂದು ಹೈಕಮಾಂಡ್ಗೊಂದು ಮೆಸೇಜನ್ನು ಕೊಡ್ತಾನೇ ಇದ್ರು. ಇಲ್ಲಿ CM ಜಾಗ ಖಾಲಿ ಇಲ್ಲ, ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನು ಅವರ ಟೋಳಿ ಅಂತ ಕರೀತಾರಲ್ಲ, ಅವರ ಒಂಥರ ಫೇವ್ರೇಟ್ ಫ್ಯಾನ್ ಕ್ಲಬ್ ಆ ಥರದವ್ರ ಹತ್ರ ಹೇಳಿಸ್ಕೊಂಡು ಬಂದರು. ಆದರೆ DK ಶಿವಕುಮಾರ್ ಹಿಡಿದ ಪಟ್ಟಿಗೆ ಅವರ ಒಂದು ಗಟ್ಟಿತನ ಟೊಳ್ಳಾಗೋಯ್ತು. ಅವರೇ ದುಃಖದಲ್ಲಿದ್ದಾರೆ ಪಾಪ. ಅವ್ರು ಎಷ್ಟು ಸಲ ಕಣ್ಣೀರು ಹಾಕಿದ್ದಾರೆ ಅವರಿಗೆ ಗೊತ್ತಿದೆಯಲ್ವ. ಹೋಗಿ ನಿಮಗೇನೋ ಅಂದರು, ನಿಮ್ಮ ಕುಟುಂಬದವ್ರನ್ನ ನಿಂದಿಸಿದ್ರು, ನಿಮ್ಮ ತಾಯಿ ಬಗ್ಗೆ ಅವಾಚ್ಯ ಪದಗಳನ್ನು ಬಳಸಿದ್ರು ಅಂತ ಸಿದ್ದರಾಮಯ್ಯನ ಹತ್ರ ಹೋಗಿ ಕಣ್ಣೀರು ಹಾಕಿದ್ದೀರಲ್ಲ. ಅಲ್ಲ, ನೀವು ಅವರಿಗೊಂದು ಖರ್ಚೀಪನ್ನು ತಗೊಂಡು ಹೋಗ್ಬೇಕಿತ್ತು ಅಂತ ನಿಮ್ಗೆ ಅನ್ಸಿಲ್ವಾ? ಅವರು ನೋವಲ್ಲಿಲ್ವಾ? ಅವರಿಗೆ ಪಾಪ 5 ವರ್ಷ CM ಆಗಿರಬೇಕು, ಇದು ನಾನು ಕೊನೆ ಸಲ CM ಆಗ್ತಾ ಇರೋದು ಅಂತ ಅವರ ತಲೆಯಲ್ಲಿ ಇರಲಿಲ್ವಾ? ಅವರಿಗೊಂದು ಹಾರ್ಟ್ ಇಲ್ವಾ? ಹಾರ್ಟಲ್ಲಿ ಒಂದು ಬೀಟ್ ಇಲ್ವಾ? ಆ ಬೀಟಲ್ಲಿ ಕಣ್ಣೀರು ಇಳಿತಾ ಇಲ್ವಾ? ಇದು ಯಾವುದು ಕೂಡ ನಿಮಗೆ ಕಾಣ್ತಾನೆ ಇಲ್ವಾ? ಅಯ್ಯೋ ಪ್ರದೀಪ್ ಈಶ್ವರ್ ಅವರೇ, ಅದೇನ್ರಿ ಸ್ಕೂಲು ಅಂತ ಮಾಡ್ತೀರಾ? ನಿಮ್ಮ ಲೀಡರ್ದು ಮನಸ್ಸಿನ ಒಂದು ಆರೋಗ್ಯವನ್ನೇ ನಿಮಗೆ ಅಂದಾಜು ಹಾಕೋಕ್ಕಾಗ್ತಾ ಇಲ್ಲ ಅಂದರೆ ಮಕ್ಕಳದ್ದು ಬೌದ್ಧಿಕ ಆರೋಗ್ಯವನ್ನು ಹೆಂಗೆ ಅಂದಾಜು ಹಾಕ್ತಿರೋ ಏನೋ. ಇದೆಲ್ಲ ಆದಮೇಲೆ ನಮ್ಮ ಮಧು ಬಂಗಾರಪ್ಪನವರು ಎಲ್ಲ ಹೇಳಿದ್ರಂತೆ, ಕಟ್ಟುನಿಟ್ಟಾದ ಒಂದು ಕಾನೂನು ಕ್ರಮವನ್ನು ಆಗಲೇಬೇಕು ಅಂತ ಅವರು ಆಗ್ರಹ ಮಾಡಿದ್ರಂತೆ. ಎಲ್ಲವನ್ನು ಕೂಡ ಮೀಡಿಯಾ ಮುಂದೆನೂ ಹೇಳಿದ್ರು, ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬರ್ಕೊಂಡ್ರು. ಅಯ್ಯೋ ಪ್ರದೀಪ್ ಈಶ್ವರ್ ಅವರೇ, ನಿಮಗೆ ತಾಯಿಯ ಬಗ್ಗೆ ಮಾತಾಡಿದಾಗ ಬೇಜಾರಾಗಿದೆ, ಕಣ್ಣೀರು ಬಂದಿದೆ. ಎಲ್ಲರಿಗೂ ಕೂಡ ಅದು ಹಾಗೇ ಆಗುತ್ತೆ. ಎಲ್ಲರಿಗೂ ತಾಯಿ ಅಂದರೆ ದೇವರ ಸಮಾನನೇ. ತಂದೆ ತಾಯಿ ಅನ್ನೋರು ರಾಜಕೀಯದಲ್ಲಿ ಇಲ್ಲ, ಅವರು ಸಾರ್ವಜನಿಕ ವ್ಯಕ್ತಿಯಲ್ಲ ಅಂದರೆ ಅವರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ರಾಜಕೀಯದಲ್ಲಿ ಇರೋ ವ್ಯಕ್ತಿಗಳು ಕೂಡ ಅವರಿಗೆ ಪ್ರಶ್ನೆ ಕೇಳೋದಕ್ಕೆ, ಅವರನ್ನು ಟೀಕೆ ಮಾಡೋದಕ್ಕೆ ಒಂದು ಭಾಷೆ ಅನ್ನೋದು ಇದೆ. ಅದೆಲ್ಲವನ್ನು ಕೂಡ ನೀವು ಆಲೋಚನೆ ಮಾಡಬೇಕು. ನಿಮಗೆ ಬೈದಾಗ ಕಣ್ಣೀರು ಬಂತು, ಇದೇ ರೀತಿಯಲ್ಲಿ ಸ್ವಲ್ಪ ತಿಂಗಳ ಹಿಂದೆ ನೀವು ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹಾಗೂ ಪ್ರತಾಪ್ ಸಿಂಹ ಅವರ ತಂದೆ ತಾಯಿ ಬಗ್ಗೆ ಏನೆಲ್ಲ ಮಾತಾಡಿದ್ರಿ ಅನ್ನೋದನ್ನು ನೆನಪಿಸಿಕೊಳ್ಳಬೇಕಲ್ಲ. ನಿಮಗಾದರೆ ತಾಯಿ, ಅವರಿಗಾದರೆ ಅಲ್ವಾ? ನಿಮಗಾದರೆ ತಾಯಿಯ ಮೇಲೆ ಪ್ರೀತಿ, ಅಕ್ಕರೆ, ಮಮತೆ ಎಲ್ಲ ಇದೆ, ಅವರಿಗಾದರೆ ಇಲ್ವಾ? ಈ ಅಪ್ಪ ಮತ್ತು ಅಮ್ಮನ ಬಗ್ಗೆ ಮಾತನಾಡೋಕ್ಕೆ ಶುರು ಮಾಡಿದ್ದು ಯಾರಾಗಿತ್ತು? ನೀವೇ ಆಗಿತ್ತು. ಸಾಕ್ಷಿಗಳು ಬೇಕಾ? ನಿಮ್ಮ ಮೆಮೊರಿ ಪವರ್ ಗಟ್ಟಿ ಇಲ್ಲ ಅಂದರೆ ಅದನ್ನೂ ಕೊಡಬಹುದು. ಸೊ ತಾಯಿ ಮತ್ತು ತಂದೆ ಅವರು ರಾಜಕೀಯದಲ್ಲಿ ಇಲ್ಲ ಅಂದರೆ ನೀವು ರಾಜಕೀಯದಲ್ಲಿ ಯಾರನ್ನ ಟೀಕೆ ಮಾಡ್ತೀರೋ ಅವರನ್ನು ಮಾತ್ರ ಟೀಕೆ ಮಾಡಬೇಕು, ಅವರನ್ನು ಮಾತ್ರ ಟಾರ್ಗೆಟ್ ಮಾಡಬೇಕು. ಅಪ್ಪ ಅಮ್ಮ ಅಂದ್ಕೊಂಡು ರಾಜಕೀಯದಲ್ಲಿ ಬಂದೆ, ಉದ್ದುದ್ದಕ್ಕೆ ಭಾಷಣ ಮಾಡಿದೆ, ಆ ಥರ ರೋಷಾವೇಶ, ಆಕ್ರೋಶ, ಪೌರುಷವನ್ನೆಲ್ಲ ಬಾಯಲ್ಲೇ ತೋರಿಸ್ದೆ, ನಂದನ್ನೇನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ತೊಡೆ ತಟ್ಟದೆ, ಮೀಸೆ ತಿರುವುದೆ, ಓಪನ್ ಚಾಲೆಂಜ್ ಹಾಕಿದೆ, ಇಂಥದ್ದೆಲ್ಲ ಮಾಡಿ ಜನ ಬಾಯಿಗೆ ಬಂದಂಗೆ ಬೈತಾರಪ್ಪ. ಅದನ್ನು ಕೇಳಿಸ್ಕೊಂಡು ಕಣ್ಣೀರು ಹಾಕ್ತೀರಾ ಅಂದರೆ ಎಲ್ಲಿ ನಿಮ್ಮ ಮೋಟಿವೇಶ್ನಲ್ ಸ್ಪೀಚ್ಗಳು? ನೆನಪು ಮಾಡ್ಕೊಳ್ಳಿ, ನಿಮಗೆ ನೀವು ಧೈರ್ಯ ತಂದ್ಕೊಳ್ಳಿ. ಸಿದ್ದರಾಮಯ್ಯನವರು ಕೂಡ ಅದೇ ಹೇಳಿದ್ರಂತೆ, ನಮ್ಮ ರಾಜಕೀಯದಲ್ಲಿ ಇಂಥವೆಲ್ಲ ಕಾಮನ್ನು, ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಮುಂದೆ ಹೋಗಬೇಕು ಅಂತ ಹೇಳಿದ್ರಂತೆ. ಅಂದರೆ ನೀನು ಏನು ಮಾಡ್ತೀಯೋ ಅದಕ್ಕೆ ಅನುಭವಿಸ್ತೀಯ ಅನ್ನೋದನ್ನು ಸೂಚ್ಯವಾಗಿ ಹೇಳಿದ್ದಾರೆ. ಸೊ ಇಲ್ಲಿ ತಾಯಿ ಪ್ರೀತಿ ಅನ್ನೋದು ಎಲ್ಲರಿಗೂ ಸಮ. ಆದರೆ ನೀವು ಕೂಡ ಬೇರೆ ನಾಯಕರ ತಾಯಿಯ ಬಗ್ಗೆ, ತಂದೆಯ ಬಗ್ಗೆ, ಕುಟುಂಬದವರ ಬಗ್ಗೆ ಮಾತನಾಡೋದು ಸರಿನಾ? ಮಾತಾಡಿದ್ದು ಎಷ್ಟು ಸಲ ಅನ್ನೋದನ್ನು ತೋರಿಸ್ಬೇಕಾ? ಹಾಗೆ ಈ ಕೋತಿ, ಮುಳ್ಳಂದಿ ಅಂತ ಒಂದಿಷ್ಟು ವಾಕ್ ಸಮರಗಳು ಆಗಿತ್ತಲ್ಲ, ಅದೆಲ್ಲವೂ ಕೂಡ ಎಲ್ಲಿಂದ ಶುರುವಾಯಿತು, ಎಲ್ಲಿ ತನಕ ಹೋಯಿತು, ಯಾರ್ಯಾರ ಹೆಸರುಗಳು ಬಂತು, ಎಲ್ಲವನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೊಂಡಿರ್ತೀರ. ಖಂಡಿತವಾಗಿಯೂ ನೆನಪಿರುತ್ತೆ. ಯಾಕೆಂದರೆ ಮೊದಲ ಸಲ MLA ಆದವರು ನೀವು. ಹಾಗಾಗಿ ರಾಜಕೀಯದಲ್ಲಿ ಆಗುವ ಪ್ರತಿ ವಿದ್ಯಮಾನಗಳು ವಿಶೇಷವಾಗಿ ನಿಮಗೆ ಕನೆಕ್ಟ್ ಆಗಿರುವಂಥದ್ದು ಖಂಡಿತವಾಗಿಯೂ ನೆನಪಿರುತ್ತೆ.
ಈಗ ನೀವು ಮಾಡಿದ್ರೆ ಸರಿ ಅಂತೆ, ಅದು ವಾಕ್ ಸ್ವಾತಂತ್ರ್ಯ ಆದರೆ ಅಲ್ಲಿ ಜನ ಬೈದಿದ್ದು ವಾಕ್ ಸ್ವಾತಂತ್ರ್ಯ ಆಗೋದಿಲ್ವಾ? ವಾಕ್ ಸ್ವಾತಂತ್ರ್ಯ ಇಲ್ಲಿ ಶಾಸಕರಿಗೆ, ಸಚಿವರಿಗೆ, ಸಂಸದರಿಗೆ ಅವರಿಗೆ ಮಾತ್ರ ಕೊಟ್ಟಿದ್ದಲ್ಲ. ವಾಕ್ ಸ್ವಾತಂತ್ರ್ಯ ಅನ್ನೋದು ಎಲ್ಲರಿಗೂ ಕೊಟ್ಟಿದ್ದು. ಹಾಗಾಗಿ ನೀವು ಮಾತನಾಡುವ ಮುನ್ನ 10 ಸಲ ಆಲೋಚನೆ ಮಾಡಿ. ನಾನಂತೂ ಅಂದ್ಕೊಂಡ್ಬಿಟ್ಟಿದ್ದೆ, ಪ್ರದೀಪ್ ಈಶ್ವರ್ ಅವರು ಕಣ್ಣೀರು ಹಾಕಿದ್ರೆ ಅಂತ ಅಂದಾಗ ನಾನು ನಂಬೇ ಇರಲಿಲ್ಲ. ಯಾಕೆಂದರೆ ಮಗ ಅಂತ ಅವರು ಈ ಮೋಟಿವೇಶ್ನಲ್ ಸ್ಪೀಚ್ ಕೊಡ್ತಾರಲ್ಲ, ಅದನ್ನು ಕೇಳಿ ಅವರ ಒಳಗಡೆ ಎಷ್ಟು ಗಟ್ಟಿಯಾಗಿರೋ ಒಂದು ದೊಡ್ಡ ಬಂಡೆ ಥರ ವ್ಯಕ್ತಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಹುಶಃ ಅವರಿಗೆ ಬೇಜಾರಾಗಿದ್ದರೆ, ದುಃಖ ಆಗಿದ್ದರೆ, ಮನಸ್ಸಿಗೆ ನೋವಾಗಿದ್ದರೆ ಕಣ್ಣೀರಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಂದರೆ ಪನ್ನೀರು ಬರ್ಬೋದೇನೋ, ಆ ರೇಂಜಿಗೆ ಅವರ ಬಾಡಿ ಅವರದ್ದೊಂದು ಮಾತೆಲ್ಲ ಕೇಳಿ ಬದಲಾಗ್ಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಅವ್ರದ್ದು ಕಣ್ಣೀರೇ ಬರುತ್ತೆ ಅಂತ. ಸೊ ಸಿದ್ದರಾಮಯ್ಯನವರ ಮನೆಗೆ ಹೋದ್ರಿ, ಕಣ್ಣೀರನ್ನು ಹಾಕಿದ್ರಿ. ಆ ವಿಚಾರವನ್ನು ನಮಗೆ ಮಧು ಬಂಗಾರಪ್ಪನವರು ತಿಳಿಸಿದರು. ನೀವು ಕಣ್ಣೀರು ಹಾಕೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಬದಲಾಗಿ ಏನು ಹೇಳಿ, ಬದಲಾಗಿ ಅಂದರೆ ನೀವು ಬದಲಾಗಿ ನಿಮ್ಮ ಮಾತಿನ ಶೈಲಿಯನ್ನು ಬದಲಾಯಿಸಿಕೊಳ್ಳಿ, ನೀವು ಪ್ರಶ್ನೆ ಮಾಡುವ ಧಾಟಿಯನ್ನು ಬದಲಾಯಿಸಿಕೊಳ್ಳಿ, ನೀವು ಇರುವ ನಡತೆ, ನಿಮ್ಮ ವ್ಯಕ್ತಿತ್ವ ಏನಿದೆಯಲ್ಲ ಅವೆಲ್ಲವನ್ನ ಬದಲಾಯಿಸಿಕೊಂಡಲ್ಲಿ ನಾಳೆ ದಿವಸ ಇನ್ನೊಂದು ಚಪ್ಪಲಿ ಬರದೇ ಇದ್ರೂ ಇರ್ಬೋದೇನೋ. ಜನ ಏನೇನು ನಿರ್ಧಾರ ಮಾಡ್ತಾರೆ ನಾವು ಹೇಳೋಕ್ಕಾಗುತ್ತಾ? ದೇವ್ರ ಆಲೋಚನೆ ಮಾಡೋಕ್ಕಾಗುತ್ತಾ? ಅದಕ್ಕೆ ಹೇಳೋದಲ್ವಾ, ಜನರೇ ಇಲ್ಲಿ ದೊಡ್ಡವರು ಪ್ರಜಾಪ್ರಭುತ್ವದಲ್ಲಿ ಅಂತ. ಹಾಗಾಗಿ ಜನರಿಗೆ ಇಷ್ಟವಾಗುವ ರೀತಿಯಲ್ಲಿ ಬದುಕೋದು ಕಷ್ಟನೇ. ಆದರೆ ಜನರಿಗೆ ಹಿಂಸೆ ಆಗುವ ರೀತಿಯಲ್ಲಿ ಪ್ರಚೋದಿಸುವ ಬದಲು ಆರಾಮ್ಸೆ ಇರ್ಬೋದಲ್ಲ. ನಿಮ್ಮ ಕ್ಷೇತ್ರಕ್ಕೆ ಒಂದಿಷ್ಟು ಅನುದಾನಗಳು ಬರ್ತವೆ, ಚಿಕ್ಕಬಳ್ಳಾಪುರವನ್ನು ಊರುದ್ಧಾರ ಮಾಡ್ಬೋದು. ಅವೆಲ್ಲ ಮಾಡಿಕೊಂಡು ಆರಾಮಾಗಿರಿ. ಮುಂದಿನ ಸಲ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಗ್ಬೋದು. ಯಾಕೋ ಡೌಟ್ ಶುರುವಾಗಿದೆ. ಯಾಕಪ್ಪ ಅಂತ ಕೇಳಿದ್ರೆ ಮೀಡಿಯಾದವರು CM DK ಶಿವಕುಮಾರ್ ಅವರ ಬಳಿ ಹೋದರು. ಕೆಲವೊಂದಿಷ್ಟು ಪ್ರಶ್ನೆಗಳ ಮಧ್ಯ, ಸಾರ್ ಪ್ರದೀಪ್ ಈಶ್ವರ್ ಅವರಿಗೆ ಚಪ್ಪಲಿ ತೂರಿದಾರಂತಲ್ಲ ಸಾರ್ ಅಂದಿದ್ದೇ ತಡ ಅವರು ಒಂದು ನಗುವನ್ನು ಹೊರಗಾಕಿದ್ರು, ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಸೊ CM ಅವರಿಗೂ ಕೂಡ ನಿಮ್ಮ ಪರವಾಗಿ ಮಾತಾಡೋಕ್ಕೆ ಯಾವುದೇ ಆಸಕ್ತಿ ಇದ್ದ ಹಾಗಿಲ್ಲ. ಅವರು ನಿಮ್ಮನ್ನು ಗಂಭೀರವಾಗಿ ತಗೊಂಡಿರೋದೇ ಡೌಟ್ ಇದೆ. ಇನ್ನು ಮುಂದೆ ಚಿಕ್ಕಬಳ್ಳಾಪುರ ಜನ ನಿಮ್ಮನ್ನು ಹೇಗೆ ನೋಡಬಹುದು? ಈ ದ್ವೇಷದ ರಾಜಕಾರಣ, ಈ ವಿಷದ ಮಾತು ಎಲ್ಲವೂ ಕೂಡ ನಿಮ್ಮ ರಾಜಕೀಯ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಅನ್ನೋದನ್ನು ಕಾದು ನೋಡಬೇಕಿದೆ. ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.